ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಿಮ್ಮ ಅಡಿಕೆ ತೋಟದಲ್ಲಿ ಈ ಸಿಂಗಾರ ಕೀಟದ ಕಾಟದಿಂದ ಸುಸ್ತಾಗಿದ್ದೀರಾ? ಹಾಗಾದ್ರೆ ಇನ್ನು ಚಿಂತೆ ಮಾಡಬೇಡಿ. ಬನ್ನಿ, ಈ ಕೀಟವನ್ನ ಯಾವುದೇ ರಾಸಾಯನಿಕ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ನೈಸರ್ಗಿಕವಾಗಿ ಹೇಗೆ ನಿಯಂತ್ರಣ ಮಾಡಬಹುದು ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನಿಮ್ಮ ತೋಟದಲ್ಲಿ ಹೊಸದಾಗಿ ಬಿಡುವ ಅಡಿಕೆ ಗರಿಗಳು ಅಂದ್ರೆ ಸುಳಿಗಳು ಈ ರೀತಿ ಹರಿದು ಹೋಗಿ ವಿಕಾರವಾಗಿ ಕಾಣ್ತಿದ್ಯಾ? ಹೌದು, ಇದನ್ನ ನೋಡಿದ್ರೆ ಯಾರಿಗ್ ತಾನೇ ಚಿಂತೆ ಆಗಲ್ಲ ಹೇಳಿ? ಆದ್ರೆ ಈ ಸಮಸ್ಯೆ ಇರೋದು ನಿಮಗ್ ಮಾತ್ರ ಅಲ್ಲ. ನಮ್ಮ ಕರ್ನಾಟಕದ ಬಹಳಷ್ಟು ಅಡಿಕೆ ಬೆಳೆಗಾರರು ಇದೇ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಈ ದೊಡ್ಡ ಹಾನಿಗೆ ಕಾರಣ ಒಂದು ಸಣ್ಣ ಕೀಟ. ಆದ್ರೆ ಚಿಂತೆ ಬೇಡ, ಇದಕ್ಕೆ ಯಾವುದೇ ಕೆಮಿಕಲ್ ಬಳಸದೆ ಕಡಿಮೆ ಖರ್ಚಿನಲ್ಲಿ ಒಂದು ಪಕ್ಕಾ ನೈಸರ್ಗಿಕ ಪರಿಹಾರ ಇದೆ. ಅದೇನೆಂದು ಒಂದೊಂದಾಗಿ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಇಷ್ಟೆಲ್ಲ ತೊಂದರೆ ಕೊಡ್ತಿರೋ ಆ ಕೀಟ ಯಾವುದು? ಮೊದ್ಲು ಅದನ್ನ ಸುಲಭವಾಗಿ ಗುರುತಿಸೋದು ಹೇಗೆ ಅಂತ ನೋಡೋಣ. ಇದರ ಹೆಸರು ಸಿಂಗಾರ ಕೀಟ ಅಂತ. ಇದು ಗಿಡದ ತುಂಬಾನೇ ಎಳೆ ಭಾಗ ಅಂದ್ರೆ ಸಿಂಗಾರ ಅಥವಾ ಸುಳಿಯ ಒಳಗೆ ಅಡಕೊಂಡು ಅಲ್ಲಿಂದ ರಸವನ್ನೆಲ್ಲ ಹೀರಿ ಗಿಡವನ್ನ ನಿತ್ರಾಣ ಮಾಡುತ್ತೆ. ಇದನ್ನ ಗುರುತಿಸೋದು ತುಂಬಾನೇ ಸುಲಭ. ನೋಡಿ, ಇದು ಕೇವಲ 2-4 ಮಿಲಿಮೀಟರ್ ಅಷ್ಟು ಸಣ್ಣದಾಗಿರತ್ತೆ. ಕೆಂಪು, ಕಂದು ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣುತ್ತೆ. ನೀವ್ ಸುಳಿಯನ್ನ ಸ್ವಲ್ಪ ಬಗ್ಗಿಸಿ ನೋಡಿದ್ರೆ ಸಾಕು, ಇವು ಪಟ್ಪಟ್ ಅಂತ ವೇಗವಾಗಿ ಓಡಾಡೋದು ನಿಮ್ ಕಣ್ಣಿಗೆ ಬೀಳುತ್ತೆ. ಓಕೆ, ಈಗ ಕೀಟವನ್ನ ಹೇಗೆ ಗುರುತಿಸೋದು ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಕೀಟದ ದಾಳಿಯಿಂದ ಗಿಡದ ಮೇಲೆ ಏನೆಲ್ಲ ಲಕ್ಷಣಗಳು ಕಾಣಿಸ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ನಿಮ್ಮ ಗಿಡದಲ್ಲಿ ಹೊಸ ಗರಿಗಳು ಹರಿದು ಹೋದ ಹಾಗೆ ಇದ್ರೆ, ಎಲೆಗಳ ಮೇಲೆ ಬಿಳಿ ಗೆರೆಗಳು ಅಥವಾ ಸಣ್ಣ ಸಣ್ಣ ತೂತುಗಳು ಬಿದ್ದಿದ್ರೆ ಅದು ಸಿಂಗಾರ ಕೀಟದ ದಾಳಿಯ ಸ್ಪಷ್ಟ ಲಕ್ಷಣ. ಕೆಲವು ಸಲ ಸುಳಿಯ ಮೇಲೆ ಕಪ್ಪು ಗೆರೆಗಳು ಕಾಣಿಸಿಕೊಂಡು ಅದು ಪೂರ್ತಿಯಾಗಿ ಅರಳುವುದೇ ಇಲ್ಲ. ನೋಡಿ, ಈ ಹಾನಿಯನ್ನ ನಾವು ಆರಂಭದಲ್ಲೇ ತಡೆಯದಿದ್ದರೆ ಗಿಡದ ಬೆಳವಣಿಗೆ ಕುಂಠಿತವಾಗಿ ಬಿಡುತ್ತೆ. ಇದು ನೇರವಾಗಿ ನಮ್ಮ ಅಡಿಕೆಯ ಇಳುವರಿಯ ಮೇಲೆ ಹೊಡೆತ ಕೊಡುತ್ತೆ. ಹಾಗಾಗಿ ಇದನ್ನ ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಸರಿ, ಈ ಕೀಟ ನಮ್ಮ ತೋಟಕ್ಕೆ ಯಾಕೆ ಬರುತ್ತೆ? ಇದರ ಹಿಂದಿನ ಅಸಲಿ ಕಾರಣಗಳೇನು? ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮುಖ್ಯವಾಗಿ ಅತಿಯಾದ ತೇವಾಂಶ ಮತ್ತೆ ನೆರಳು ಎಲ್ಲಿದೆಯೋ ಅಲ್ಲಿ ಈ ಕೀಟದ ಹಾವಳಿ ಹೆಚ್ಚು. ಗಿಡಗಳು ತುಂಬಾ ಒತ್ತುತ್ತಾಗಿದ್ದು ಗಾಳಿ ಬೆಳಕು ಸರಿಯಾಗಿ ಆಡದಿದ್ರೆ ಇವುಗಳಿಗೆ ವಾಸ ಮಾಡೋಕೆ ಸ್ವರ್ಗಸೃಷ್ಟಿ ಆದ್ಹಾಗೆ ಆಗತ್ತೆ. ಈಗ ನಾನ್ ಹೇಳೋ ಮುಂದಿನ ಪಾಯಿಂಟ್ ಇದೆಯಲ್ಲ, ಇದು ದೀರ್ಘಕಾಲದ ನಿಯಂತ್ರಣಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಈ ಕೀಟದ ಇರುವಿಕೆ ಒಂದು ರೀತಿ ಪ್ರಕೃತಿ ನಮ್ಗೆ ಕೊಡ್ತಿರೋ ಒಂದು ಸಿಗ್ನಲ್. ನಮ್ಮ ತೋಟದಲ್ಲಿ ಏನು ಅಸಮತೋಲನ ಆಗಿದೆ ಅಂತ ಇದು ನಮ್ಗೆ ತಿಳಿಸುತ್ತೆ. ಉದಾಹರಣೆಗೆ, ಅತಿಯಾದ ಸಾರಜನಕ ಗೊಬ್ಬರ ಹಾಕಿದಾಗ ಎಲೆಗಳು ಮೃದುವಾಗಿ ಕೀಟಗಳನ್ನ ಆಕರ್ಷಿಸ್ತವೆ. ಅಥವಾ ಗಿಡಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಸಿಕ್ತಿಲ್ಲ ಅಂತನೂ ಅರ್ಥ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಯಾವುದೇ ರಾಸಾಯನಿಕಗಳಿಲ್ಲದೆ ನಮ್ಮ ಮನೆಯಲ್ಲೇ ಸಿಗುವ ವಸ್ತುಗಳನ್ನು ಬಳಸಿ ಈ ಕೀಟವನ್ನು ಹೇಗೆ ನಿಯಂತ್ರಿಸಬಹುದು? ಬನ್ನಿ, ಅದರ ಸರಳ ಮತ್ತು ನೈಸರ್ಗಿಕ ಪರಿಹಾರಗಳನ್ನ ನೋಡೋಣ. ನೋಡಿ, ಇಲ್ಲಿ 5 ಪ್ರಮುಖ ನೈಸರ್ಗಿಕ ವಿಧಾನಗಳಿವೆ. ಹೆಚ್ಚಿನ ರೈತರು ಮಾಡೋ ತಪ್ಪೇನು ಗೊತ್ತಾ? ಕೇವಲ ಒಂದೇ ವಿಧಾನವನ್ನ ಅವಲಂಬಿಸುವುದು. ಹಾಗೆ ಮಾಡಬೇಡಿ. ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ಇವುಗಳಲ್ಲಿ 2 ಅಥವಾ 3 ವಿಧಾನಗಳನ್ನ ಪರ್ಯಾಯವಾಗಿ ಬಳಸುವುದು ತುಂಬಾ ಸೂಕ್ತ. ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ವಿಧಾನ ಅಂದ್ರೆ ಬೇವಿನ ಎಣ್ಣೆಯ ಸಿಂಪಡಣೆ. 1 ಲೀಟರ್ ನೀರಿಗೆ ಸುಮಾರು 5 ಮಿಲಿಲೀಟರ್ ಶುದ್ಧ ಬೇವಿನ ಎಣ್ಣೆ ಮತ್ತೆ ಸ್ವಲ್ಪ ಶ್ಯಾಂಪೂ ಅಥವಾ ಸೋಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ದ್ರಾವಣವನ್ನು ನೇರವಾಗಿ ಅಡಿಕೆ ಗಿಡದ ಸುಳಿಯ ಭಾಗಕ್ಕೆ ಬೀಳುವ ಹಾಗೆ ವಾರಕ್ಕೆ ಒಮ್ಮೆ ಸಿಂಪಡಿಸಬೇಕು. ಅಷ್ಟೇ. ಇನ್ನೊಂದು ಪವರ್ಫುಲ್ ಅಸ್ತ್ರ ಅಂದ್ರೆ ಬೇವಿನ ಬೀಜದ ಕಷಾಯ ಅಥವಾ NSK. 5% ಸಾಂದ್ರತೆಯ ಬೇವಿನ ಬೀಜದ ಕಷಾಯವನ್ನು ತಯಾರಿಸಿ ಸಿಂಪಡಿಸುವುದರಿಂದ ಈ ಕೀಟವನ್ನು ತುಂಬಾನೇ ಪರಿಣಾಮಕಾರಿಯಾಗಿ ಹತೋಟಿಗೆ ತರಬಹುದು. ಕೀಟ ಬಂದ ಮೇಲೆ ಚಿಕಿತ್ಸೆ ಕೊಡೋದಕ್ಕಿಂತ ಅದು ಬರದ ಹಾಗೆ ತಡೆಯೋದೇ ಜಾಣತನ ಅಲ್ವಾ? ಇದಕ್ಕಾಗಿ ನಮ್ಮ ಹಿರಿಯ ರೈತರು ಅನುಸರಿಸುತ್ತಿದ್ದ ಕೆಲವು ಪಾರಂಪರಿಕ ಜ್ಞಾನ ಮತ್ತು ದೀರ್ಘಕಾಲೀನ ಕ್ರಮಗಳ ಬಗ್ಗೆ ತಿಳಿಯೋಣ ಬನ್ನಿ. ಗೋಮೂತ್ರ ಮತ್ತು ಬೇವಿನ ಎಲೆಗಳ ಕಷಾಯವನ್ನು ಸಿಂಪಡಿಸುವುದು ಒಂದು ಅತ್ಯುತ್ತಮ ಸಾಂಪ್ರದಾಯಿಕ ವಿಧಾನ. ಹಾಗೆಯೇ ನಿಯಮಿತವಾಗಿ ಪಂಚಗವ್ಯ ಸಿಂಪಡಿಸುವುದರಿಂದ ಗಿಡದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮಣ್ಣಿನಲ್ಲಿ ಜೀವಾಂಶವನ್ನ ಹೆಚ್ಚಿಸಿದ್ರೆ ಗಿಡ ತಾನಾಗಿಯೇ ಆರೋಗ್ಯವಾಗಿರುತ್ತದೆ. ಹಿರಿಯ ರೈತರ ಈ ಮಾತು ಸದಾ ನೆನಪಿನಲ್ಲಿರ್ಬೇಕು. ಬಲವಾದ ಗಿಡಕ್ಕೆ ಕೀಟ ಹಾನಿ ಕಡಿಮೆ. ನಮ್ಮ ಗಿಡ ಆರೋಗ್ಯವಾಗಿದ್ರೆ ರೋಗ ಮತ್ತು ಕೀಟಗಳನ್ನು ತಾನಾಗಿಯೇ ಎದುರಿಸುವ ಶಕ್ತಿಯನ್ನ ಹೊಂದಿರುತ್ತೆ. ನಮ್ಮ ಗುರಿ ಕೀಟವನ್ನು ಕೊಲ್ಲೋದಲ್ಲ, ಗಿಡವನ್ನು ಬಲಪಡಿಸುವುದು.
ಈ ವಿವರಣೆಯನ್ನು ಪೂರ್ತಿಯಾಗಿ ವೀಕ್ಷಿಸಿದ್ರೆ ನಿಮ್ಗೆ ಈ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಅರಿವು ಸಿಕ್ಕಿರುತ್ತೆ ಅಂತ ನಂಬಿದ್ದೀನಿ. ನೀವು ಕೊಡುವ ಒಂದು ಲೈಕ್, ನೀವು ಮಾಡುವ ಒಂದು ಶೇರ್ ಮತ್ತು ನಿಮ್ಮ ಒಂದು ಕಾಮೆಂಟ್ ನನ್ನನ್ನು ಮತ್ತಷ್ಟು ಹುರಿದುಂಬಿಸುತ್ತೆ. ಇಂತಹ ಉಪಯುಕ್ತ ಮಾಹಿತಿಯನ್ನು ರೈತ ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಪ್ರೇರಣೆ ನೀಡುತ್ತೆ. ಧನ್ಯವಾದಗಳು.